ಈಗ ಸಚಿವ ಸಂಪುಟ ಸಭೆಯಲ್ಲಿ ಏನಾಗ್ತಿದೆ ಅನ್ನೋದನ್ನ ನಾವು ಗಮನಿಸ್ತಾ ಹೋದ್ರೆ ಸಚಿವ ಸಂಪುಟ ಸಭೆಯ ಇನ್ಸೈಡ್ ಎಕ್ಸ್ಕ್ಲೂಸಿವ್ ಸಚಿವರ ಅಭಿಪ್ರಾಯವನ್ನ ಮುಖ್ಯಮಂತ್ರಿಗಳು ಸಂಗ್ರಹ ಮಾಡ್ತಾ ಇದ್ದಾರೆ. ಸಚಿವರ ಅಭಿಪ್ರಾಯವನ್ನ ಮುಖ್ಯಮಂತ್ರಿಗಳು ಸಂಗ್ರಹಿಸ್ತಾ ಇದ್ದಾರೆ. ಸಚಿವರು ಅಭಿಪ್ರಾಯವನ್ನ ತಿಳಿಸ್ತಾ ಇದ್ದಾರೆ. ಸದ್ಯಕ್ಕೆ ಸಭೆಯಲ್ಲಿ ನಡೀತಾ ಇರುವಂತಹ ಒಂದು ಬೆಳವಣಿಗೆ ಇದು. ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ಮುಂದೆ ಇಡ್ತಾ ಇದ್ದೀವಿ. ಸಚಿವರುಗಳು ತಮ್ಮ ಅಭಿಪ್ರಾಯವನ್ನ ಮುಖ್ಯಮಂತ್ರಿಗಳ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ. ಇನ್ನು ಮುಖ್ಯಮಂತ್ರಿಗಳು ಸಚಿವರೆಲ್ಲರ ಅಭಿಪ್ರಾಯವನ್ನ ಕೇಳುತ್ತಿದ್ದಾರೆ. ಎಸ್ ಚಂದ್ರಶೇಖರ್, ಸಭೆಯ ಒಳಗಡೆ ಯಾವೆಲ್ಲ ವಿಚಾರಗಳು ಚರ್ಚೆಗೆ ಬರ್ತಾ ಇದೆ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಈಗಾಗಲೇ ನಾವು ಮಾಹಿತಿಯನ್ನ ಪಡಿತಾ ಇದ್ವಿ ನಿಮ್ಮಿಂದ. ಸಚಿವರುಗಳು ವೈಯಕ್ತಿಕವಾಗಿ ಈಗಾಗಲೇ ತಮ್ಮ ತಮ್ಮ ಸಮುದಾಯವನ್ನ ಪ್ರತಿನಿಧಿಸಿ ಸಭೆಯನ್ನ ಮಾಡ್ತಾ ಇದ್ದಾರೆ ಅಂತ. ಈಗ ಎಲ್ಲಾ ಸಚಿವರ ಮಾಹಿತಿಯನ್ನ ಪಡೆದುಕೊಳ್ಳುವಂತಹ ಅಭಿಪ್ರಾಯವನ್ನ ಪಡೆದುಕೊಳ್ಳುವ ಕೆಲಸ ಮುಖ್ಯಮಂತ್ರಿಗಳಿಂದ ಆಗ್ತಾ ಇದೆ. ಎಷ್ಟು ಮನ್ನಣೆ ಸಿಗುತ್ತೆ ಅಂತ ಸಚಿವರ ಅಭಿಪ್ರಾಯಕ್ಕೆ? ಶ್ರೀಪತ್, ಖಂಡಿತವಾಗ್ಲು. ಯಾಕಂತಂದ್ರೆ ಈಗ ಬಹುತೇಕ ಈ ಒಂದು ಗಣತಿಯನ್ನ ಆರಂಭ ಮಾಡಿಸಿದ್ದು ಅಂದಿನ ಮುಖ್ಯಮಂತ್ರಿಗಳು ಮತ್ತು ಇಂದಿನ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು. ಸೊ ಹೀಗಾಗಿ ಈಗ 10 ವರ್ಷದ ಬಳಿಕ ಈ ವರದಿ ಈಗ ಅನುಷ್ಠಾನಕ್ಕೆ ತರಲಿಕ್ಕೆ ಒಂದಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈಗ ಟೇಬಲ್ ಆಗಿದೆ. ಈಗ ಸಚಿವರ ಒಂದು ಅಭಿಪ್ರಾಯಕ್ಕೂ ಕೂಡ ಒಂದಷ್ಟು ಅಭಿಪ್ರಾಯವನ್ನ ವ್ಯಕ್ತಪಡಿಸುವಂತ ಮತ್ತು ಅವರಿಗೆ ಒಂದು ಅವಕಾಶವನ್ನ ಮಾಡಿಕೊಡುವ ಕೆಲಸವನ್ನು ಕೂಡ ಈಗ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಆದ್ರೆ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಇದು ನುಂಗಲಾರದ ತುತ್ತಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಸ್ವಪಕ್ಷದಲ್ಲೇ ಅನೇಕರು ಅಪಸ್ವರವನ್ನ ಎತ್ತುತ್ತಾ ಇರತಕ್ಕಂಥದ್ದು. ಈ ಜಾತಿ ಗಣತಿ ಅಥವಾ ಈ ವರದಿ, ಕಾಂತರಾಜ್ ಆಯೋಗದ ವರದಿ ಜಾರಿಗೆ ಬಿಡಬಾರದು, ಜಾರಿಗೆ ತರಬಾರದು ಅನ್ನೋಂತ ಅಪಸ್ವರ ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲೇ ಇದೆ, ಚುನಾವಣೆಗೆ ಹೋದಂತ ಸಂದರ್ಭದಲ್ಲಿ ನಾವು ಅಧಿಕಾರಕ್ಕೆ ಬಂದ್ರೆ ಕಾಂತರಾಜ್ ಆಯೋಗದ ವರದಿಯನ್ನ ಅನುಷ್ಠಾನಕ್ಕೆ ತರ್ತೀವಿ ಅನ್ನುವಂಥದ್ದು. ಸೊ ಹೀಗಾಗಿ ಇದರ ನಡುವೆ ಬಹಳಷ್ಟು ಗೊಂದಲ ಇದೆ. ಈಗ ಸಚಿವರಿಗೆ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಲಿಕ್ಕೂ ಕೂಡ ಅವಕಾಶವನ್ನ ಮುಖ್ಯಮಂತ್ರಿಗಳು ಮಾಡಿಕೊಟ್ಟಿದ್ದಾರೆ. ಇವಾಗ ಆಗ್ಲೇ ಅಧ್ಯಯನ ಮಾಡಿಕೊಂಡು ಬಂದಿರತಕ್ಕಂತ ಬಹುತೇಕ ಎಲ್ಲಾ ಸಚಿವರುಗಳು ತಮ್ಮ ತಮ್ಮ ಒಂದು ಸಮುದಾಯದ ಪರವಾಗಿ ನಿಲ್ತಾರ ಅಥವಾ ಪಕ್ಷದ ಪರವಾಗಿ ನಿಂತು ಒಗ್ಗಟ್ಟಾಗಿ ಹೋಗೋಣ ಅನ್ನೋಂತ ಒಗ್ಗಟ್ಟಿನ ಮಂತ್ರ ಜಪಿಸ್ತಾರ. ಈ ರೀತಿಯಾದಂತಹ ಅನೇಕ ಚಾಲೆಂಜಸ್ಗಳು ಕಾಂಗ್ರೆಸ್ ಪಕ್ಷಕ್ಕೆ ಎದುರಾಗಿರ್ತಕ್ಕಂಥದ್ದು. ಹೀಗಾಗಿ ಇವತ್ತಿನ ಒಂದು ಸಚಿವ ಸಂಪುಟದ ಮಹತ್ವದ ಕೂಡ ಬಹಳಷ್ಟು ಇರತಕ್ಕಂಥದ್ದು. ಸೊ ಇವತ್ತು ಈಗಾಗಲೇ ಸಚಿವ ಸಂಪುಟ ಸಭೆ ಆರಂಭವಾಗಿ ಕೇವಲ ಒಂದು 10-15 ನಿಮಿಷ ಆಗಿರ್ತಕ್ಕಂಥದ್ದು. ಮುಖ್ಯಮಂತ್ರಿಗಳು ಸ್ವತಃ ಯಾರ್ಯಾರ ಅಭಿಪ್ರಾಯ ಏನು ಅನ್ನುವಂಥದ್ದನ್ನ ಸಂಗ್ರಹವನ್ನ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಇವತ್ತಿನ ಅಭಿಪ್ರಾಯದ ಬಳಿಕ ಕೇವಲ ಇದೊಂದೇ ಸಚಿವ ಸಂಪುಟ ಸಾಕಾಗೋದಿಲ್ಲ. ಇನ್ನು 2-3 ಸಚಿವ ಸಂಪುಟದವರೆಗೂ ಕೂಡ ಎಳೆದುಕೊಂಡು ಹೋಗುವಂತ ಸಾಧ್ಯತೆ ಇದೆ. ಯಾಕಂತಂದ್ರೆ ಮುಂದೆ ಏನ್ ಆಗ್ಬೇಕು ಅನ್ನೋದು, ಯಾಕಂದ್ರೆ ಏಕಾಏಕಿ ಜಾರಿಗೆ ತರೋದಕ್ಕಾಗೋದಿಲ್ಲ. ಜಾತಿ ಗಣತಿ ಅಥವಾ ಈ ಶೈಕ್ಷಣಿಕ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಒಂದೇ ನಿಮಿಷ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಈಗ ಸಚಿವ ಸಂಪುಟ ಸಭೆಯಲ್ಲಿ ಏನಾಗ್ತಿದೆ ಅನ್ನೋದನ್ನ ನಾವು ಗಮನಿಸ್ತಾ ಹೋದ್ರೆ ಸಚಿವ ಸಂಪುಟ ಸಭೆಯ ಇನ್ಸೈಡ್ ಎಕ್ಸ್ಕ್ಲೂಸಿವ್ ಸಚಿವರ ಅಭಿಪ್ರಾಯವನ್ನ ಮುಖ್ಯಮಂತ್ರಿಗಳು ಸಂಗ್ರಹ ಮಾಡ್ತಾ ಇದ್ದಾರೆ. ಸಚಿವರ ಅಭಿಪ್ರಾಯವನ್ನ ಮುಖ್ಯಮಂತ್ರಿಗಳು ಸಂಗ್ರಹಿಸ್ತಾ ಇದ್ದಾರೆ. ಸಚಿವರು ಅಭಿಪ್ರಾಯವನ್ನ ತಿಳಿಸ್ತಾ ಇದ್ದಾರೆ. ಸದ್ಯಕ್ಕೆ ಸಭೆಯಲ್ಲಿ ನಡೀತಾ ಇರುವಂತಹ ಒಂದು ಬೆಳವಣಿಗೆ ಇದು. ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ಮುಂದೆ ಇಡ್ತಾ ಇದ್ದೀವಿ. ಸಚಿವರುಗಳು ತಮ್ಮ ಅಭಿಪ್ರಾಯವನ್ನ ಮುಖ್ಯಮಂತ್ರಿಗಳ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ. ಇನ್ನು ಮುಖ್ಯಮಂತ್ರಿಗಳು ಸಚಿವರೆಲ್ಲರ ಅಭಿಪ್ರಾಯವನ್ನ ಕೇಳುತ್ತಿದ್ದಾರೆ. ಎಸ್ ಚಂದ್ರಶೇಖರ್, ಸಭೆಯ ಒಳಗಡೆ ಯಾವೆಲ್ಲ ವಿಚಾರಗಳು ಚರ್ಚೆಗೆ ಬರ್ತಾ ಇದೆ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಈಗಾಗಲೇ ನಾವು ಮಾಹಿತಿಯನ್ನ ಪಡಿತಾ ಇದ್ವಿ ನಿಮ್ಮಿಂದ. ಸಚಿವರುಗಳು ವೈಯಕ್ತಿಕವಾಗಿ ಈಗಾಗಲೇ ತಮ್ಮ ತಮ್ಮ ಸಮುದಾಯವನ್ನ ಪ್ರತಿನಿಧಿಸಿ ಸಭೆಯನ್ನ ಮಾಡ್ತಾ ಇದ್ದಾರೆ ಅಂತ. ಈಗ ಎಲ್ಲಾ ಸಚಿವರ ಮಾಹಿತಿಯನ್ನ ಪಡೆದುಕೊಳ್ಳುವಂತಹ ಅಭಿಪ್ರಾಯವನ್ನ ಪಡೆದುಕೊಳ್ಳುವ ಕೆಲಸ ಮುಖ್ಯಮಂತ್ರಿಗಳಿಂದ ಆಗ್ತಾ ಇದೆ. ಎಷ್ಟು ಮನ್ನಣೆ ಸಿಗುತ್ತೆ ಅಂತ ಸಚಿವರ ಅಭಿಪ್ರಾಯಕ್ಕೆ? ಶ್ರೀಪತ್, ಖಂಡಿತವಾಗ್ಲು. ಯಾಕಂತಂದ್ರೆ ಈಗ ಬಹುತೇಕ ಈ ಒಂದು ಗಣತಿಯನ್ನ ಆರಂಭ ಮಾಡಿಸಿದ್ದು ಅಂದಿನ ಮುಖ್ಯಮಂತ್ರಿಗಳು ಮತ್ತು ಇಂದಿನ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು. ಸೊ ಹೀಗಾಗಿ ಈಗ 10 ವರ್ಷದ ಬಳಿಕ ಈ ವರದಿ ಈಗ ಅನುಷ್ಠಾನಕ್ಕೆ ತರಲಿಕ್ಕೆ ಒಂದಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈಗ ಟೇಬಲ್ ಆಗಿದೆ. ಈಗ ಸಚಿವರ ಒಂದು ಅಭಿಪ್ರಾಯಕ್ಕೂ ಕೂಡ ಒಂದಷ್ಟು ಅಭಿಪ್ರಾಯವನ್ನ ವ್ಯಕ್ತಪಡಿಸುವಂತ ಮತ್ತು ಅವರಿಗೆ ಒಂದು ಅವಕಾಶವನ್ನ ಮಾಡಿಕೊಡುವ ಕೆಲಸವನ್ನು ಕೂಡ ಈಗ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಆದ್ರೆ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಇದು ನುಂಗಲಾರದ ತುತ್ತಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ
ಸ್ವಪಕ್ಷದಲ್ಲೇ ಅನೇಕರು ಅಪಸ್ವರವನ್ನ ಎತ್ತುತ್ತಾ ಇರತಕ್ಕಂಥದ್ದು ಈ ಜಾತಿ ಗಣತಿ ಅಥವಾ ಈ ವರದಿ ಕಾಂತರಾಜ್ ಆಯೋಗದ ವರದಿ ಜಾರಿಗೆ ಬಿಡಬಾರದು, ಜಾರಿಗೆ ತರಬಾರದು ಅನ್ನೋಂತ ಅಪಸ್ವರ ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲೇ ಇದೆ ಚುನಾವಣೆಗೆ ಹೋದಂತ ಸಂದರ್ಭದಲ್ಲಿ ನಾವು ಅಧಿಕಾರಕ್ಕೆ ಬಂದ್ರೆ ಕಾಂತರಾಜ್ ಆಯೋಗದ ವರದಿಯನ್ನ ಅನುಷ್ಠಾನಕ್ಕೆ ತರ್ತೀವಿ ಅನ್ನುವಂಥದ್ದು. ಸೊ ಹೀಗಾಗಿ ಇದರ ನಡುವೆ ಬಹಳಷ್ಟು ಗೊಂದಲ ಇದೆ. ಈಗ ಸಚಿವರಿಗೆ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಲಿಕ್ಕೂ ಕೂಡ ಅವಕಾಶವನ್ನ ಮುಖ್ಯಮಂತ್ರಿಗಳು ಮಾಡಿಕೊಟ್ಟಿದ್ದಾರೆ. ಇವಾಗ ಆಗ್ಲೇ ಅಧ್ಯಯನ ಮಾಡಿಕೊಂಡು ಬಂದಿರತಕ್ಕಂತ ಬಹುತೇಕ ಎಲ್ಲಾ ಸಚಿವರುಗಳು ತಮ್ಮ ತಮ್ಮ ಒಂದು ಸಮುದಾಯದ ಪರವಾಗಿ ನಿಲ್ತಾರ ಅಥವಾ ಪಕ್ಷದ ಪರವಾಗಿ ನಿಂತು ಒಗ್ಗಟ್ಟಾಗಿ ಹೋಗೋಣ ಅನ್ನೋಂತ ಒಗ್ಗಟ್ಟಿನ ಮಂತ್ರ ಜಪಿಸ್ತಾರ. ಈ ರೀತಿಯಾದಂತಹ ಅನೇಕ ಚಾಲೆಂಜಸ್ಗಳು ಕಾಂಗ್ರೆಸ್ ಪಕ್ಷಕ್ಕೆ ಎದುರಾಗಿರ್ತಕ್ಕಂಥದ್ದು. ಹೀಗಾಗಿ ಇವತ್ತಿನ ಒಂದು ಸಚಿವ ಸಂಪುಟದ ಮಹತ್ವದ ಕೂಡ ಬಹಳಷ್ಟು ಇರತಕ್ಕಂಥದ್ದು. ಸೊ ಇವತ್ತು ಈಗಾಗಲೇ ಸಚಿವ ಸಂಪುಟ ಸಭೆ ಆರಂಭವಾಗಿ ಕೇವಲ ಒಂದು 10-15 ನಿಮಿಷ ಆಗಿರ್ತಕ್ಕಂಥದ್ದು. ಮುಖ್ಯಮಂತ್ರಿಗಳು ಸ್ವತಃ ಯಾರ್ಯಾರ ಅಭಿಪ್ರಾಯ ಏನು ಅನ್ನುವಂಥದ್ದನ್ನ ಸಂಗ್ರಹವನ್ನ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಇವತ್ತಿನ ಅಭಿಪ್ರಾಯದ ಬಳಿಕ ಕೇವಲ ಇದೊಂದೇ ಸಚಿವ ಸಂಪುಟ ಸಾಕಾಗೋದಿಲ್ಲ, ಇನ್ನು 2-3 ಸಚಿವ ಸಂಪುಟದವರೆಗೂ ಕೂಡ ಎಳೆದುಕೊಂಡು ಹೋಗುವಂತ ಸಾಧ್ಯತೆ ಇದೆ. ಯಾಕಂತಂದ್ರೆ ಮುಂದೆ ಏನ್ ಆಗ್ಬೇಕು ಅನ್ನೋದು, ಯಾಕಂದ್ರೆ ಏಕಾಏಕಿ ಜಾರಿಗೆ ತರೋದಕ್ಕಾಗೋದಿಲ್ಲ. ಜಾತಿ ಗಣತಿ ಅಥವಾ ಈ ಶೈಕ್ಷಣಿಕ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಚಂದ್ರಶೇಖರ್, ಒಂದೇ ನಿಮಿಷ, ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಈಗ ಸಚಿವ ಸಂಪುಟ ಸಭೆಯಲ್ಲಿ ಏನಾಗ್ತಿದೆ ಅನ್ನೋದನ್ನ ನಾವು ಗಮನಿಸ್ತಾ ಹೋದ್ರೆ, ಸಚಿವ ಸಂಪುಟ ಸಭೆಯ ಇನ್ಸೈಡ್ ಎಕ್ಸ್ಕ್ಲೂಸಿವ್ ಸಚಿವರ ಅಭಿಪ್ರಾಯವನ್ನ ಮುಖ್ಯಮಂತ್ರಿಗಳು ಸಂಗ್ರಹ ಮಾಡ್ತಾ ಇದ್ದಾರೆ. ಸಚಿವರ ಅಭಿಪ್ರಾಯವನ್ನ ಮುಖ್ಯಮಂತ್ರಿಗಳು ಸಂಗ್ರಹಿಸ್ತಾ ಇದ್ದಾರೆ. ಸಚಿವರು ಅಭಿಪ್ರಾಯವನ್ನ ತಿಳಿಸ್ತಾ ಇದ್ದಾರೆ. ಸದ್ಯಕ್ಕೆ ಸಭೆಯಲ್ಲಿ ನಡೀತಾ ಇರುವಂತಹ ಒಂದು ಬೆಳವಣಿಗೆ ಇದು. ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ಮುಂದೆ ಇಡ್ತಾ ಇದ್ದೀವಿ. ಸಚಿವರುಗಳು ತಮ್ಮ ಅಭಿಪ್ರಾಯವನ್ನ ಮುಖ್ಯಮಂತ್ರಿಗಳ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ. ಇನ್ನು ಮುಖ್ಯಮಂತ್ರಿಗಳು ಸಚಿವರೆಲ್ಲರ ಅಭಿಪ್ರಾಯವನ್ನ ಕೇಳುತ್ತಿದ್ದಾರೆ. ಎಸ್ ಚಂದ್ರಶೇಖರ್, ಸಭೆಯ ಒಳಗಡೆ ಯಾವೆಲ್ಲ ವಿಚಾರಗಳು ಚರ್ಚೆಗೆ ಬರ್ತಾ ಇದೆ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಈಗಾಗಲೇ ನಾವು ಮಾಹಿತಿಯನ್ನ ಪಡಿತಾ ಇದ್ವಿ ನಿಮ್ಮಿಂದ. ಸಚಿವರುಗಳು ವೈಯಕ್ತಿಕವಾಗಿ ಈಗಾಗಲೇ ತಮ್ಮ ತಮ್ಮ ಸಮುದಾಯವನ್ನ ಪ್ರತಿನಿಧಿಸಿ ಸಭೆಯನ್ನ ಮಾಡ್ತಾ ಇದ್ದಾರೆ ಅಂತ. ಈಗ ಎಲ್ಲಾ ಸಚಿವರ ಮಾಹಿತಿಯನ್ನ ಪಡೆದುಕೊಳ್ಳುವಂತಹ ಅಭಿಪ್ರಾಯವನ್ನ ಪಡೆದುಕೊಳ್ಳುವ ಕೆಲಸ ಮುಖ್ಯಮಂತ್ರಿಗಳಿಂದ ಆಗ್ತಾ ಇದೆ. ಎಷ್ಟು ಮನ್ನಣೆ ಸಿಗುತ್ತೆ ಅಂತ ಸಚಿವರ ಅಭಿಪ್ರಾಯಕ್ಕೆ? ಶ್ರೀಪತ್, ಖಂಡಿತವಾಗ್ಲು. ಯಾಕಂತಂದ್ರೆ ಈಗ ಬಹುತೇಕ ಈ ಒಂದು ಗಣತಿಯನ್ನ ಆರಂಭ ಮಾಡಿಸಿದ್ದು ಅಂದಿನ ಮುಖ್ಯಮಂತ್ರಿಗಳು ಮತ್ತು ಇಂದಿನ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು. ಸೊ ಹೀಗಾಗಿ ಈಗ 10 ವರ್ಷದ ಬಳಿಕ ಈ ವರದಿ ಈಗ ಅನುಷ್ಠಾನಕ್ಕೆ ತರಲಿಕ್ಕೆ ಒಂದಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈಗ ಟೇಬಲ್ ಆಗಿದೆ. ಈಗ ಸಚಿವರ ಒಂದು ಅಭಿಪ್ರಾಯಕ್ಕೂ ಕೂಡ ಒಂದಷ್ಟು ಅಭಿಪ್ರಾಯವನ್ನ ವ್ಯಕ್ತಪಡಿಸುವಂತ ಮತ್ತು ಅವರಿಗೆ ಒಂದು ಅವಕಾಶವನ್ನ ಮಾಡಿಕೊಡುವ ಕೆಲಸವನ್ನು ಕೂಡ ಈಗ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಆದ್ರೆ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಇದು ನುಂಗಲಾರದ ತುತ್ತಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಸ್ವಪಕ್ಷದಲ್ಲೇ ಅನೇಕರು ಅಪಸ್ವರವನ್ನ ಎತ್ತುತ್ತಾ ಇರತಕ್ಕಂಥದ್ದು ಈ ಜಾತಿ ಗಣತಿ ಅಥವಾ ಈ ವರದಿ ಕಾಂತರಾಜ್ ಆಯೋಗದ ವರದಿ ಜಾರಿಗೆ ಬಿಡಬಾರದು, ಜಾರಿಗೆ ತರಬಾರದು ಅನ್ನೋಂತ ಅಪಸ್ವರ ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲೇ ಇದೆ ಚುನಾವಣೆಗೆ ಹೋದಂತ ಸಂದರ್ಭದಲ್ಲಿ ನಾವು ಅಧಿಕಾರಕ್ಕೆ ಬಂದ್ರೆ ಕಾಂತರಾಜ್ ಆಯೋಗದ ವರದಿಯನ್ನ ಅನುಷ್ಠಾನಕ್ಕೆ ತರ್ತೀವಿ ಅನ್ನುವಂಥದ್ದು. ಸೊ ಹೀಗಾಗಿ ಇದರ ನಡುವೆ ಬಹಳಷ್ಟು ಗೊಂದಲ ಇದೆ. ಈಗ ಸಚಿವರಿಗೆ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಲಿಕ್ಕೂ ಕೂಡ ಅವಕಾಶವನ್ನ ಮುಖ್ಯಮಂತ್ರಿಗಳು ಮಾಡಿಕೊಟ್ಟಿದ್ದಾರೆ. ಇವಾಗ ಆಗ್ಲೇ ಅಧ್ಯಯನ ಮಾಡಿಕೊಂಡು ಬಂದಿರತಕ್ಕಂತ ಬಹುತೇಕ ಎಲ್ಲಾ ಸಚಿವರುಗಳು ತಮ್ಮ ತಮ್ಮ ಒಂದು ಸಮುದಾಯದ ಪರವಾಗಿ ನಿಲ್ತಾರ ಅಥವಾ ಪಕ್ಷದ ಪರವಾಗಿ ನಿಂತು ಒಗ್ಗಟ್ಟಾಗಿ ಹೋಗೋಣ ಅನ್ನೋಂತ ಒಗ್ಗಟ್ಟಿನ ಮಂತ್ರ ಜಪಿಸ್ತಾರ. ಈ ರೀತಿಯಾದಂತಹ ಅನೇಕ ಚಾಲೆಂಜಸ್ಗಳು ಕಾಂಗ್ರೆಸ್ ಪಕ್ಷಕ್ಕೆ ಎದುರಾಗಿರ್ತಕ್ಕಂಥದ್ದು. ಹೀಗಾಗಿ ಇವತ್ತಿನ ಒಂದು ಸಚಿವ ಸಂಪುಟದ ಮಹತ್ವದ ಕೂಡ ಬಹಳಷ್ಟು ಇರತಕ್ಕಂಥದ್ದು. ಸೊ ಇವತ್ತು ಈಗಾಗಲೇ ಸಚಿವ ಸಂಪುಟ ಸಭೆ ಆರಂಭವಾಗಿ ಕೇವಲ ಒಂದು 10-15 ನಿಮಿಷ ಆಗಿರ್ತಕ್ಕಂಥದ್ದು. ಮುಖ್ಯಮಂತ್ರಿಗಳು ಸ್ವತಃ ಯಾರ್ಯಾರ ಅಭಿಪ್ರಾಯ ಏನು ಅನ್ನುವಂಥದ್ದನ್ನ ಸಂಗ್ರಹವನ್ನ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಇವತ್ತಿನ ಅಭಿಪ್ರಾಯದ ಬಳಿಕ ಕೇವಲ ಇದೊಂದೇ ಸಚಿವ ಸಂಪುಟ ಸಾಕಾಗೋದಿಲ್ಲ, ಇನ್ನು 2-3 ಸಚಿವ ಸಂಪುಟದವರೆಗೂ ಕೂಡ ಎಳೆದುಕೊಂಡು ಹೋಗುವಂತ ಸಾಧ್ಯತೆ ಇದೆ. ಯಾಕಂತಂದ್ರೆ ಮುಂದೆ ಏನ್ ಆಗ್ಬೇಕು ಅನ್ನೋದು, ಯಾಕಂದ್ರೆ ಏಕಾಏಕಿ ಜಾರಿಗೆ ತರೋದಕ್ಕಾಗೋದಿಲ್ಲ. ಜಾತಿ ಗಣತಿ